ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ ದಿನದಿಂದ ದಿನಕ್ಕೆ ಒಂದು ತಿರುವುಗಳನ್ನ ಪಡ್ಕೊಳ್ತಾ ಇರುವಾಗಲೇ ಮತ್ತೆರಡು ಘಟನೆಗಳು ರಾಜ್ಯದಲ್ಲಿ ಸಂಭವಿಸಿದ್ವು. ಅದೇನೆಂದರೆ, ಒಂದನೇದಾಗಿ ಬಾರು ಮುಸ್ತಕ್ ಅವರನ್ನು ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದ್ದನ್ನು ವಿರೋಧ ಮಾಡಿ ಬಿಜೆಪಿಗರು ಹೈಕೋರ್ಟ್ ಮೆಟ್ಟಲನ್ನು ಕೂಡ ಏರಿದ್ರು. ಅದಾದ ನಂತರ ಕೆಲವೇ ದಿನಗಳಲ್ಲಿ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಒಂದು ಮದ್ದೂರು ಗಲಾಟೆಯಾಗಿ ಅದು ಕೂಡ ದೊಡ್ಡದಾದ ಸದ್ದನ್ನು ಮಾಡಿತ್ತು. ಇದರ ಮಧ್ಯೆ ಧರ್ಮಸ್ಥಳ ಕೇಸನ್ನು ಅಲ್ಲಿಗೆ ಬಿಟ್ಟಂಥ ಬಿಜೆಪಿ ಬಾನು ಮುಸ್ತಕ್ ಅವರ ಆಯ್ಕೆಯ ವಿರೋಧವಾಗಿ ಹೈಕೋರ್ಟ್ನಲ್ಲಿ ಒಂದು PIL ಅನ್ನು ಕೂಡ ಸಲ್ಲಿಕೆಯಾಗಿತ್ತು. ಆದರೆ ಇದೀಗ PIL ಸಲ್ಲಿಕೆ ಮಾಡಿದಂಥವರಿಗೆ ಮುಖಭಂಗವಾಗಿದೆ. ಹೈಕೋರ್ಟ್ ಪ್ರತಾಪ್ ಸಿಂಹ ಅವರಿಗೆ ಮುಖಭಂಗವನ್ನು ಮಾಡಿದೆ. ಹಾಗಾದರೆ ಯಾಕೆ ಹೈಕೋರ್ಟ್ನಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಹಿನ್ನಡೆಯಾಯಿತು? ಬಾನು ಮುಸ್ತಕ್ ಅವರು ದಸರಾ ಉದ್ಘಾಟನೆ ಮಾಡ್ತಾರಾ, ಮಾಡಲ್ವಾ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಕಳೆದ 2 ತಿಂಗಳಿಂದ ಅತ್ಯಂತ ದೊಡ್ಡದಾದಂಥ ಗೊಂದಲ ಆಗ್ತಾನೆ ಇದೆ. ಆದರೆ ಗೊಂದಲ ಆಗಬೇಕಾಗಿದ್ದು ಯಾವ ವಿಷಯದಲ್ಲಿ ಅಂದರೆ, ರಾಜ್ಯದಲ್ಲಿ ರಸ್ತೆ ಸರಿ ಇಲ್ಲ, ರಾಜ್ಯದಲ್ಲಿ ಬೆಲೆ ಏರಿಕೆ ಆಗ್ತಿದೆ, ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿದೆ, ರಾಜ್ಯದ 11 ಪೊಲೀಸರು ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕೊಂಡು ಅಮಾನತಾಗಿದ್ದಾರೆ. ಇಂಥ ವಿಷಯಗಳು ಪ್ರತಿಭಟನೆಗೆ ಸಿಗಬೇಕಿತ್ತು, ವಿರೋಧ ಪಕ್ಷದ ಆಹಾರವಾಗಬೇಕಿತ್ತು, ಸರ್ಕಾರಕ್ಕೆ ಒಂದು ಸಂಕಷ್ಟವನ್ನು ತಂದೊಡ್ಬೇಕಿತ್ತು. ಆದರೆ ಅವೆಲ್ಲವನ್ನು ಬಿಟ್ಟು ಬೆಲೆ ಏರಿಕೆ, ಭ್ರಷ್ಟಾಚಾರ, ಡ್ರಗ್ಸ್ ಪೆಡ್ಲಿಂಗ್, ಪೊಲೀಸರ ಒಂದು ಭ್ರಷ್ಟಾಚಾರ ಎಲ್ಲವೂ ಕೂಡ ಆ ಕಡೆ ಇಟ್ಟು ಬಿಜೆಪಿ ಕೇವಲ ರಾಜಕೀಯವನ್ನು ಮಾಡ್ತು ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಧರ್ಮಸ್ಥಳ ವಿಚಾರಕ್ಕೆ ಬಂದಾಗ ಅಲ್ಲಿ ಷಡ್ಯಂತ್ರ ನಡೆದಿಲ್ವೆಲ್ಲವೂ ಕೂಡ ತನಿಖೆ ಆಗ್ತಿತ್ತು. ಅದರ ವಿರುದ್ಧವಾಗಿ ಹೋರಾಟ ಮಾಡಬೇಕಿತ್ತು. ಇಲ್ಲ, ಹೀಗಾಗಿತ್ತು, ಎಲ್ಲವೂ ಕೂಡ ಆಗಿದೆ, ಸಮಾಧಿ ಎದ್ರೂ ಕೂಡ ದೇಹ ಸಿಕ್ಕಿಲ್ಲ ಅನ್ನುವಂಥ ಪ್ರತಿಭಟನೆ ಮಾಡಬೇಕಿತ್ತು. ಅದನ್ನು ಅರ್ಧದಲ್ಲೇ ಕೈಬಿಟ್ಟು ನೇರವಾಗಿ ಅಲ್ಲಿಂದ ಅರ್ಧಕ್ಕೆ ಕೈಬಿಟ್ಟು, ಅಂದರೆ ಬಿಜೆಪಿಯ ಒಳ ಜಗಳವು ಎಲ್ಲವೂ ಗೊತ್ತಿಲ್ಲ, ಆದರೆ ಅಲ್ಲಿಂದ ಅರ್ಧಕ್ಕೆ ಬಿಟ್ಟು ಮುಸ್ಲಿಂ ಲೇಖಕಿ ಆಗಿರುವಂಥ ಬಾನು ಮುಸ್ತಕ್ ಅವರನ್ನು ಸರ್ಕಾರ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದ್ದನ್ನೇ ಒಂದೇ ನೆಪವಾಗಿಟ್ಕೊಂಡು ಅವರ ವಿರುದ್ಧವಾಗಿ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ಕನ್ನಡಾಂಬೆಗೆ ವಿರೋಧವಾಗಿ ಮಾತನಾಡಿದಂಥ ಒಂದು ವಿಡಿಯೋ ವೈರಲ್ ಮಾಡಿ ಅವರನ್ನು ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಬಾರ್ದು, ಹಿಂದೂ ಅಲ್ಲದ ಬಾನು ಮುಸ್ತಕ್ ಅವರನ್ನ ದಸರಾ ಉದ್ಘಾಟನೆಯಿಂದ ಹಿಂಪಡೆಯುವಂತೆ ಪ್ರತಾಪ್ ಸಿಂಹ ಜೊತೆಗೆ ಮತ್ತಿಬ್ಬರು ಸೇರಿ PIL ಅಂದರೆ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಹೈಕೋರ್ಟ್ ಮುಂದೆ ಇಟ್ಟಿದ್ರು. ಅದಾದ ನಂತರ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ಓಕೆ, ಕಾನೂನಲ್ಲಿ ಹೋರಾಟ ಆಗುತ್ತೆ, ಕಾನೂನು ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ, ಕೋರ್ಟ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ, ಅದಾದ ನಂತರ ನಾವು ಕೂಡ ಒಂದು ಕಾನೂನು ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ವಿಷಯವನ್ನು ಕೂಡ ಹೇಳಿದ್ರು. ಅದಾದ ನಂತರ ಇವತ್ತು ವಿಚಾರಣೆಗೆ ಬಂದ ನಂತರ ಅಂದರೆ ಮೂರೂ PIL ಕೂಡ ಇವತ್ತು ಹೈಕೋರ್ಟ್ನ ಮುಂದೆ ಬಂದಿತ್ತು. ನ್ಯಾಯಮೂರ್ತಿಗಳು ಅದನ್ನು ಸಗಟಾಗಿ ಆ ಅರ್ಜಿಯನ್ನು ವಜಾ ಮಾಡಿದ್ದಾರೆ. ಜೊತೆಗೆ ಸರ್ಕಾರ ಈ ದಸರಾ ಉದ್ಘಾಟನೆಯ ಒಂದು ವಿಚಾರವಾಗಿ ಯಾವುದೇ ವ್ಯಕ್ತಿಯ ಹಕ್ಕುಚ್ಯುತಿಯನ್ನೇ ಮಾಡಿಲ್ಲ, ಯಾವುದೇ ವಿಚಾರವಾಗಿ ಹಕ್ಕುಚ್ಯುತಿ ಆಗಿಲ್ಲ, ಯಾವುದೇ ಗೊಂದಲ ಆಗಿಲ್ಲ, ಸರ್ಕಾರ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ ಎನ್ನುವಂಥ ಒಂದು ತೀರ್ಪನ್ನು ಕೊಟ್ಟು ಇದೀಗ ಆ 3 ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ವಜಾ ಮಾಡಿದೆ. ಹೀಗಾಗಿ ಒಂದು ಕಡೆ ಅದು ಮುಜುಗರವೋ ಮುಖಭಂಗವೋ ಅದು ಬೇರೆ ಪ್ರಶ್ನೆ, ಕಾನೂನು ಹೋಗಲಿಕ್ಕೆ ಎಲ್ರಿಗೂ ಅವಕಾಶ ಇದೆ. ಆದರೆ ಸರ್ಕಾರ ಕೆಲಸ ಮಾಡ್ತಿರುವಾಗ ವಿರೋಧ ಪಕ್ಷವಾಗಿರುವಂಥ ಬಿಜೆಪಿ ಕೆಲವೊಂದು ವಿಷಯವನ್ನು ಇಟ್ಕೊಂಡು ಹೋರಾಟ ಮಾಡಬೇಕಿತ್ತು. ನೋಡಿ, ಬಾನು ಮುಸ್ತಕ್ ಅವರು ಒಂದು ದಿನ ಅವರು ದಸರಾ ಉದ್ಘಾಟನೆ ಮಾಡ್ತಾರೆ. ಅಷ್ಟು ದೊಡ್ಡ ಉತ್ಸವ ಆದರೂ ಕೂಡ ಆ ಉದ್ಘಾಟನೆ ಮಾಡ್ಕೊಳ್ಳಿ ಅವ್ರಿಗೇನು ದೊಡ್ಡ ಕಿರೀಟ ಬರಲ್ಲ. ಓಕೆ, ಮಹಿಳೆ ಆದ ಕಾರಣ, ಓಕೆ, ಬಾನು ಮುಸ್ತಕ್ ಅವರು ಮುಸ್ಲಿಂ ಆಗಿದ್ದರು, ಕನ್ನಡಾಂಬಿಗೆ ಅವಮಾನ ಮಾಡಿದರು, ಅಷ್ಟಕ್ಕೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ಅದು ಒಂದು ದಿನದಲ್ಲಿ ಬಿಡಬೇಕಿತ್ತು. ಆದರೆ ಕೋರ್ಟಿಗೆ ಹೋಗೋದಾಗಲಿ, ಅವ್ರ ವಿರುದ್ಧ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸುವುದಾಗಲಿ ಎಲ್ಲವೂ ಕೂಡ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಬಿಜೆಪಿಗೆ ಬಿಟ್ಟಂಥ ವಿಷಯ. ಆದರೆ ಇಲ್ಲಿ ಗಮನ ಹರಿಸಬೇಕಾದಂಥ ವಿಷಯ ಅದೇನೆಂದರೆ, ರಾಜ್ಯದಲ್ಲಿ ಯಾವ ರಸ್ತೆಗಳು ಕೂಡ ಸರಿ ಇಲ್ಲ. ನೀವು ರಾಜ್ಯದ ಯಾವ ಮೂಲೆಗೆ ಹೋದರೂ ಕೂಡ 10-15 ಕಿಲೋಮೀಟರ್ನ ಕ್ರಮಿಸಲಿಕ್ಕೆ, ನೀವು ಹಳ್ಳಿ ಪ್ರದೇಶಕ್ಕೆ ಹೋದರೆ ಅಥವಾ ನ್ಯಾಷನಲ್ ಹೈವೇ ಅಥವಾ ಬೇರೆ ಕಡೆ ಹೋದರೆ ನಿಮಗೆ 10 ಕಿಲೋಮೀಟರ್ನ ಕ್ರಮಿಸಬೇಕಾದ್ರೆ ಸರಿಸುಮಾರು 15-20 ನಿಮಿಷ ತೆಗೆದುಕೊಳ್ತಿತ್ತು. ಆದರೆ ಈಗ 10 ಕಿಲೋಮೀಟರ್ ನೀವು ಡಿಸ್ಟೆನ್ಸನ್ನು ಕವರ್ ಮಾಡಬೇಕಂದ್ರೆ ಕನಿಷ್ಠ ಅಂದರೂ ಕೂಡ 50-60 ನಿಮಿಷ, ಅಂದರೆ ಸರಿಸುಮಾರು 1 ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತೆ. ಅದರಲ್ಲೂ ಬಸ್ ಆದರೂ ಓಕೆ, ದೊಡ್ಡ ಟೈರ್ ಇರುತ್ತೆ, ಅದಕ್ಕೆ ಜಂಪ್ ಆಗಲ್ಲ, ಹೊಂಡವನ್ನು ಏನು ಮಾಡ್ತಾ. ಆದರೆ ಚಿಕ್ಕ 4 ವೀಲರು, ರಿಕ್ಷಾ ಆಗಿರ್ಬೋದು, ಕಾರ್ ಆಗಿರ್ಬೋದು, ಚಿಕ್ಕ ಟೆಂಪೋ ಆಗಿರ್ಬೋದು, ಅವುಗಳ ಮುಖಾಂತರ ಹೋದರೆ ಅದೇನಾದರೂ ಗರ್ಭಿಣಿಯಾಗಿದ್ದರೆ ಅವರು ಅಲ್ಲೇ ಡೆಲಿವರಿ ಆಗುವಂಥ ಸಂದರ್ಭ. ನಾನು ಬೇಕಾದರೂ ಅನೇಕ ಉದಾಹರಣೆ ನಾನು ಕೊಡ್ತೇನೆ. ಯಲ್ಲಾಪುರ ರಸ್ತೆ ಆಗಿರ್ಬೋದು, ಅಂದರೆ ಉತ್ತರ ಕನ್ನಡದ ಯಲ್ಲಾಪುರ ರಸ್ತೆಯಿಂದ ಮುಂದೆ ಅಂಕೋಲಾ ಹೋಗುವಂಥ ರಸ್ತೆ ಆಗಿರ್ಬೋದು, ಅಥವಾ ಬೇರೆ ಕಡೆ ರಸ್ತೆ ಆಗಿರ್ಬೋದು. ಉದಾಹರಣೆಗೆ ಬೆಂಗಳೂರಿನ ಒಂದು ರಸ್ತೆಯನ್ನು ನೋಡಿ, ರಸ್ತೆಯ ಅಕ್ಕಪಕ್ಕ 2 ಕಡೆ ಕೂಡ ಚರಂಡಿಯೋ ಅಥವಾ ಬೇರೆ ಕಾಮಗಾರಿಗಳಿಗೆ ರಸ್ತೆಯನ್ನು ಅಗೆದಿದ್ದಾರೆ. ಅನೇಕ ಕಡೆ ಯಲಹಂಕ ಆಗಿರ್ಬೋದು, ಬೇರೆ ಹೆಬ್ಬಾಳ ಆಗಿರ್ಬೋದು, ಎಲ್ಲಿ ಹೋದರೂ ಕೂಡ ಗುಂಡಿಗಳ ರಾಶಿ ಇದೆ. ಸರ್ಕಾರಕ್ಕೆ ಕೂಡ ಇದೀಗ 25,000 ಕೋಟಿ ಅಥವಾ ಏನೋ ಒಂದು
ಎಷ್ಟೋ ಒಂದು ಅಮೌಂಟನ್ನು ಈಗ ಬಿಡುಗಡೆ ಮಾಡಿದೆ, ನಿನ್ನೆ ಬಿಡುಗಡೆ ಮಾಡಿ ಅದನ್ನು ಸರಿ ಮಾಡುವಂಥ ರೀತಿಯಲ್ಲಿ ಅದನ್ನು ಕ್ರಮ ಕೈಗೊಳ್ಳೋದಾಗಿ ಡಿ ಕೆ ಶಿವಕುಮಾರ್ ಮತ್ತು ಬೆಂಗಳೂರಿನ ಅಭಿವೃದ್ಧಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಈಗ ಒಂದು ಘೋಷಣೆಯನ್ನು ಮಾಡಿದರೆ ಅದರ ವಿರುದ್ಧವಾಗಿ ಹೋರಾಟ ಮಾಡಬೇಕಿತ್ತೇ ಹೊರತು ನೀವು ರಸ್ತೆ ಸರಿ ಇಲ್ಲ, ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗ್ತಿದೆ, ಸರ್ಕಾರದಲ್ಲಿ ಒಂದು ವಸತಿ ಯೋಜನೆಗಳಿಗೆ ಹಣ ಬರ್ತಾ ಇಲ್ಲ, ಬೇರೆ ಬೇರೆ ಕಾಮಗಾರಿಗಳಿಗೆ ಹಣ ಬರ್ತಾ ಇಲ್ಲ, ಜೊತೆಗೆ ಗೃಹಲಕ್ಷ್ಮಿ ಹಣ 2000 ಎನ್ನುವಂಥ ಗೃಹಲಕ್ಷ್ಮಿ ಹಣ 3 ತಿಂಗಳಿಂದ ಬರ್ತಾ ಇಲ್ಲ ಎನ್ನುವಂಥ ಒಂದು ಹೋರಾಟವನ್ನು ಮಾಡಬೇಕಿತ್ತೇ ಹೊರತು ಆ ಹೋರಾಟ ಮಾಡಿದರೆ ನೀವು ಜನರ ಹತ್ತಿರ ಹೋಗ್ಬೋದಿತ್ತು. ಪ್ರತಿಪಕ್ಷವಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಶ್ಯಾಡೋ ಒಂದು ಸರ್ಕಾರ ಎನ್ನುವಂಥ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಿದೆ ಅನ್ನುವಂಥ ಒಂದು ಜನರ ಸ್ಪಂದನೆಗೆ, ಜನರ ಒಂದು ಮನವಿಗೆ ಸ್ಪಂದನೆ ಯಾರು ಸಿಗ್ತಿತ್ತು. ಆದರೆ ನೀವು ಕೇವಲ 3 ವಿಷಯ ಇಟ್ಕೊಂಡು, ಅದ್ರ ಧರ್ಮಸ್ಥಳ, ಮದ್ದೂರು ಗಲಾಟೆ ಮತ್ತು ಬಾನು ಮುಸ್ತಕ ವಿಷಯ ಇಟ್ಕೊಂಡು ಇಡೀ ರಾಜ್ಯದ ಹಾದಿಯನ್ನು ತಪ್ಪಿಸಲಿಕ್ಕೆ ಹೊರಟ್ರಿ. ನೋಡಿ, ಸರ್ಕಾರವಾಗಿ ಅದು ತನ್ನ ನಿರ್ಣಯವನ್ನು ಕೈಗೊಳ್ಳುತ್ತೆ, ಅದು ಏನು ಮಾಡುತ್ತೋ, ಆದರೆ ಅದನ್ನು ಕ್ವಶನ್ ಮಾಡುವ ಅಧಿಕಾರ ಪ್ರತಿಪಕ್ಷಕ್ಕಿರುತ್ತೆ. ಪ್ರತಿಪಕ್ಷದವರು ಸರ್ಕಾರವನ್ನು ಸರಿಯಾದ ನಿಟ್ಟಿನ ತರಾಟೆಗೆ ತೆಗೆದುಕೊಂಡ್ರೆ ಅದರ ನಂತರ ಮುಂದಿನ ಚುನಾವಣೆಯಲ್ಲಿ ವಿರೋಧ ಪಕ್ಷದವರು ಕೂಡ ಸರ್ಕಾರಕ್ಕೆ ಬರುವಂಥ ಅವಕಾಶ ಇರುತ್ತೆ. ಆದರೆ ಈಗಿನ ವಿರೋಧ ಪಕ್ಷ ಎಲ್ಲವನ್ನೂ ಕೈಚೆಲ್ಲಿ ಕೂತು ದಿನಕ್ಕೆ ಒಂದರಂತೆ ಅಜೆಂಡವನ್ನು ಮಾಡ್ತಾ ಇದೆ. ಅದರಲ್ಲೂ ಕೂಡ ಬಿ ಜೆ ಪಿ ಕಡೆಯಿಂದ ಯಾವುದೇ ಒಂದು ಧರ್ಮಸ್ಥಳ ವಿಷಯವಾಗಿ ಹೋರಾಟ ಮಾಡಿದ್ದೇ ಧರ್ಮ ಸಂರಕ್ಷಣಾ ಸಂಸ್ಥೆ ಆಗಿರ್ಬೋದು, ಅದರಲ್ಲಿ ವಸಂತ ಗಿಳಿಯಾರಾಗಿರ್ಬೋದು, ಪುನೀತ್ ಕೆರಳೆ ಆಗಿರ್ಬೋದು, ಚಕ್ರವರ್ತಿ ಸೂಲಿಬೆಲೆ ಆಗಿರ್ಬೋದು, ಇವರ ಒಂದು ತನಿಖೆ ಅಥವಾ ಮಾಧ್ಯಮದವರಿಂದ ಕೂಡ ಅಲ್ಲಿ ಸತ್ಯ ಹೊರಬರುವಂಥ ಒಂದು ಚಾನ್ಸಸ್ ಇದೆ ಹೊರತು BJP ಅದರಲ್ಲೂ ಕೂಡ ಕೈ ಚೆಲ್ಲಿ ಕುಳಿತಿತ್ತು. ಅದು ಕೂಡ ಹಿಂದೂ ಮುಸ್ಲಿಂ ಎನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡೇ BJP ಇಲ್ಲಿ ತನಕ ರಾಜಕಾರಣ ಮಾಡ್ಕೊಂಡು ಬಂದಿದೆ ಅಂತ ಹೇಳ್ಬೋದು. ಆದರೆ ಯಾವಾಗ BJP ಯಡಿಯೂರಪ್ಪನವರ ನಂತರ ಎಲ್ಲೋ ಒಂದು ಕಡೆ ತನ್ನ ಲೈವನ್ನು ಕಳ್ಕೊಳ್ತಾ, ಯಾವತ್ತೂ ಕೂಡ ಯಡಿಯೂರಪ್ಪನವರು ಹಿಂದೂ ಮುಸ್ಲಿಂ ಆಗಲಿ ಧರ್ಮದ ವಿಷಯವನ್ನು ಎತ್ತಿ ಮಾತಾಡೇ ಇರಲಿಲ್ಲ. ಆದರೆ ಈಗಿನ BJP ಎಲ್ಲೋ ಒಂದು ಕಡೆ ಅದನ್ನೇ ಮುಖ್ಯವಾಗಿ ಇಟ್ಕೊಂಡು ಮಾತಾಡ್ತಾ ಇದೆ. ಸರ್ಕಾರದಲ್ಲಿ ಆಗ್ತಾ ಇರುವಂಥ ಭ್ರಷ್ಟಾಚಾರ, ಸರ್ಕಾರದಲ್ಲಿ ಆಗ್ತಾ ಇರುವಂಥ ಅನ್ಯಾಯ, ಬೆಲೆ ಏರಿಕೆ, 11 ಪೊಲೀಸರು ಡ್ರಗ್ ಪೆಡ್ಡರ್ಗಳ ಜೊತೆಗೆ ಸಾಮೀಲಾಗಿ ಅವರು ಅಮಾನತಾಗಿದ್ದಾರೆ ಅನ್ನೋ ವಿಷಯ ಇಡೀ ರಾಜ್ಯವನ್ನು ತಲ್ಲಣ ಮಾಡಿದೆ. ಅದರ ವಿರುದ್ಧವಾಗಿ ಹೋರಾಟ ಮಾಡಬೇಕಿತ್ತು, ಅದರ ವಿರುದ್ಧವಾಗಿ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆ ಕೊಡಬೇಕಿತ್ತು. ಆದರೆ ಯಾವುದೂ ಕೂಡ BJPಯಲ್ಲಿ ಅದು ಏನು ತಲೆಯಲ್ಲಿ ಓಡ್ತಾ ಇದೆ ಅನ್ನೋದು ಕೂಡ ನಮಗೆ ಅರ್ಥ ಆಗ್ತಿಲ್ಲ. ಒಂದೊಂದು ಸತ್ಯ, ಇದೀಗ PIL ಹಾಕಿದಂಥ ಅಂದರೆ ಪರ್ಸನಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದಂಥ BJPಗೆ ಪ್ರತಾಪ್ ಸಿಂಹ ಅವರಿಗೆ ಮತ್ತು ಮಿಕ್ಕ ಇಬ್ಬರಿಗೆ ಸ್ವಲ್ಪ ಮಟ್ಟಿನ ಹಿನ್ನಡೆಯಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಬಾನು ಮುಸ್ತಾಕ್ ಅವರು ಮುಂಬರುವ ದಸರಾ ಉದ್ಘಾಟನೆ ಮಾಡ್ತಾರೆ ಅನ್ನೋದು ಇದೀಗ ಹೈಕೋರ್ಟ್ ಒಂದು ಅಧಿಕೃತವಾಗಿ ಪ್ರಕಟಣೆ ಅಥವಾ ತೀರ್ಮಾನವನ್ನು ಕೈಗೊಂಡಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.